ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಎಪಿಸೋಡ್ 7. ನಾನು ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದುಬಿಟ್ಟು ನಮ್ಮನೆ ಟೆರೆಸ್ ಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೆ. ಬಿಕಾಸ್ ನಾನು ಶೂಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಬಿಟ್ಟು ಬಂದಿದ್ದೀನಿ, ಅದಕ್ಕೋಸ್ಕರ ಟೆರೆಸ್ ಮೇಲೇ ವಾಕ್ ಮಾಡಿದೆ. ನಾನು ವಾಕ್ ಮಾಡೋಬೇಕಾದ್ರೆ ನನ್ನ ಹ್ಯಾರಿ ಕೂಡ ಬಂದ್ಬಿಟ್ಟು ನನ್ನ ಜೊತೆ ಜಾಯಿನ್ ಆದ. ಸೊ ಅದಾದಮೇಲೆ ಕೆಳಗಡೆ ಬಂದ್ವಿ. ಬಿಕಾಸ್ ವರುಣನ ಆರ್ಭಟದಿಂದ ನಾನು ಕೆಳಗಡೆ ಬಂದುಬಿಟ್ಟೆ. ವಾಕ್ ಮಾಡೋಕ್ಕಾಗಲೇ ಇಲ್ಲ, 2000 ಸ್ಟೆಪ್ಸ್ ಅಷ್ಟೇ ಕಂಪ್ಲೀಟ್ ಮಾಡೋಕ್ಕಾಗಿರೋದು. ಅದಾದಮೇಲೆ ಅಮ್ಮ ಕೂಡ ವರ್ಕಿಗೆ ಹೊರಟಿದ್ರು, ಅವರಿಗೂ ಅಡುಗೆಗೆ ಹೆಲ್ಪ್ ಮಾಡೋಣ ಅಂತ ಇವತ್ತು ತರಕಾರಿ ಹೆಚ್ಚಿಬಿಟ್ಟು ಅವ್ರ ಬಾಕ್ಸಿಗೆ ರೆಡಿ ಮಾಡೋಕ್ಕೆ ನಿಂತ್ಕೊಂಡೆ. ನನಗಿವತ್ತು ಅವ್ರ ಬಾಕ್ಸಿಗೆ ಪ್ರಿಪೇರ್ ಮಾಡಬೇಕಾದ್ರೆ ಅವ್ರು ನನಗೆ ಸ್ಕೂಲ್ ಡೇಸಲ್ಲಿ ಹೇಗೆ ಪ್ರಿಪೇರ್ ಮಾಡಿಕೊಡ್ತಿದ್ರು ಲಂಚ್ ಬ್ಯಾಗ್ನ, ಅದೆಲ್ಲ ನೆನಪಾಯಿತು ನನಗೆ. ನಾನು ಆಫೀಸಿಗೆ ತೊಗೊಂಡು ಹೋಗೋಕ್ಕೆ ರೆಡಿ ಮಾಡ್ಕೊಳ್ಳೋದು ಅದು ಸಮಥಿಂಗ್ ಡಿಫ್ರೆಂಟ್. ನಾನು ನಮ್ಮಮ್ಮಂಗೆ ರೆಡಿ ಮಾಡಿಕೊಡೋದಿರುತ್ತಲ್ಲ ಲಂಚ್ ಬಾಕ್ಸ್ನೆಲ್ಲ, ಅದು ಬೇರೆ ಥರನೇ ಫೀಲ್ ಅದು. ಸೊ ನಾನು ಓವರ್ ನೈಟ್ ನೆನೆಸಿದ್ದು ದ್ರಾಕ್ಷಿ ಮತ್ತು ಬಾದಾಮಿ ಎರಡರದ್ದು ಸಿಪ್ಪೆ ತೆಗೆದ್ಬಿಟ್ಟು ದ್ರಾಕ್ಷಿದು ರಸ ಕುಡಿದ್ಬಿಟ್ಟು ಬಾದಾಮಿದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತಿಂದೆ. ಅದಾದಮೇಲೆ ಇದು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ, ಪ್ಲೀಸ್ ಗೂಗಲ್ ಮಾಡ್ಕೊಳ್ಳಿ. ಅದಾದಮೇಲೆ ಕಾಫಿ ಮಾಡಿಕೊಂಡು ನಾನು ಕುಡಿದ್ಬಿಟ್ಟು ನಮ್ಮಮ್ಮಂಗೂ ಕೊಟ್ಟೆ. ಅದಾದಮೇಲೆ ನಾನು ತಿಂಡಿ ತಿಂದೆ. ತಿಂಡಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ದೋಸೆ ನಾನು ಮಾಡೋಬೇಕಾದ್ರೆ ಅರ್ಧೋಗಿರುತ್ತೆ, ನಮ್ಮಮ್ಮ ಮಾಡಿದಾಗ ಸೂಪರಾಗಿ ಬಂದಿರುತ್ತೆ. ಅದು ಯಾಕೆ ಅಂತ ನನಗೆ ಇಲ್ಲಿ ತನಕ ಗೊತ್ತಿಲ್ಲ. ಹ್ಯಾರಿಗೆ ಇವತ್ತು ಸ್ನಾನ ಮಾಡಿಸ್ಬೇಕಿತ್ತು. ಯೂನಿಕ್ ಸ್ನಾನ ಮಾಡಿಸೋದಿರುತ್ತಲ್ಲ, ಒಂದು ದೊಡ್ಡ ಟಾಸ್ಕ್ ಅದು ನನಗೆ ಯಾವಾಗಲೂ. ಸೊ ಸ್ನಾನ ಮಾಡಿಸಾದ್ಮೇಲೆ ಸ್ಮೂತಿಗೆ ರೆಡಿ ಮಾಡಿಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಟೆ ಸ್ವಲ್ಪ ಹೊತ್ತು. ಸೊ ಮಧ್ಯಾಹ್ನಕ್ಕೆ ಏನೇನು ಬೇಕೋ ಅದು ಬೇರೆ ಮಾಡ್ಕೋತೀನಿ. ಇದು ಸುಮ್ಮನೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಈವ್ನಿಂಗಿಗೆ ಅಂತ ಹೇಳ್ಬಿಟ್ಟು, ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟರೆ ಅಂತ ಹೇಳ್ಬಿಟ್ಟು ಇದನ್ನು ಪ್ರಿಪೇರ್ ಮಾಡಿಬಿಟ್ಟು ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ಇದಾದಮೇಲೆ ನಾನು ಮಧ್ಯಾಹ್ನಕ್ಕೆ ದೋಸೆ ಮತ್ತು ಮೆಡಿಸಿನ್ ಸೌತೆಕಾಯಿ ಅಂತ ಬರುತ್ತೆ, ನೀವು ಅದು ಕೇಳಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಮೆಡಿಸನ್ ಸೌತೆಕಾಯಿ ನಮ್ಮ ಅತ್ತೆ ಅವ್ರ ಊರಲ್ಲಿ ಬೆಳೆದಿದ್ರು, ಸೊ ತಗೊಂಡು ಬಂದಿದ್ಲು. ಸೊ ಅದನ್ನು ತಿಂದೆ. ಸೊ ಸ್ಮೂತಿ ತಿನ್ನೋದ್ರಿಂದ ಇವತ್ತಿನ ನನ್ನ ಡಯಟ್ನ ಮುಗಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.